ಸರ್ ಇನ್ನು ಫೈನಲಿ ಏನು ಹೇಳ್ತೀರಿ ಈಗ ಗಿಲ್ಲಿ ಫ್ಯಾನ್ಸು ನಿಮಗೆ ಈಗ ಬೆದರಿಕೆ ಬಂದಿದೆ ಅಂತ ಹೇಳ್ತಿದ್ರೆ ಯಾವ ತರ ಬೆದರಿಕೆ ಬರ್ತಿದೆ ಏನು ಹೇಳ್ತಿದ್ದಾರೆ ಇನ್ನೂ ಅದು ಕಂಟಿನ್ಯೂ ಆಗ್ತಿದ್ಯಾ ಸೊ ಏನು ಹೇಳ್ತೀರಿ ಇಲ್ಲ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಒಡೆದು ಸಾಯಿಸ್ತೀನಿ ತಿಥಿ ಮಾಡ್ತೀನಿ ಅಂತ. ಯಾಕಂದರೆ ನಾನು ಒಂದು ತಿಥಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಕಾರಣ ಬಂದು ನನ್ನ ಫೋಟೋ ಹಾಕ್ಬಿಟ್ಟು ನಾನು ಸತ್ತೋಗಿದ್ದೀನಿ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರು. ಅದು ನನಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಕ್ರಿಕೆಟ್ ಫಂಕ್ಷನ್ಗೆ ಹೋದಾಗ ಎಲ್ಲರೂ ಬರ್ತಾರೆ, ಸರ್ ನಿಮ್ಮ ಫೋಟೋ ಹಾಕ್ಬಿಟ್ಟು ಸತ್ತೋಗಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಕೇಳ್ತಾರೆ. ಹಂಗಾರೆ ಇದೇನು ದೆವ್ವನಾ ಅಂತ ಕೇಳ್ತೀನಿ. ಅಂದರೆ ಈಗ ಸತ್ತೋಗಿದ್ರೆ ನಾನು ಇಲ್ಲಿ ಬಂದಿರೋದು ಫಂಕ್ಷನ್ಗೆ ದೆವ್ವನಾ, ಹಂಗಾರೆ ಬನ್ನಿ ಹನ್ನೊಂದು ದಿವಸಕ್ಕೆ ತಿಥಿ ಪಾರ್ಟಿ ಮಾಡ್ತೀನಿ ಅಂತ. ಅದು ಫುಲ್ ಕ್ಲಿಕ್ ಆಗೋಗುತ್ತೆ. ಅದರಿಂದ ಅದು ತಿಥಿ ಪಾರ್ಟಿನೂ ಬರೀ ಮೊಲ ಅಂದರೆ ಫ್ರೆಂಡ್ಸ್ ಹುಡುಗಿರಿಗೆ ಮೊಲ ಅಂದಿದ್ದು, ಫ್ರೆಂಡ್ಸ್ನ ಕರೆಸಿ ಮಾಡ್ತೀನಿ ಅಂತ ಅದನ್ನು ಒಂದು ಒಳ್ಳೆ ಪಬ್ಬಲ್ಲಿ ಮಾಡಿ ಅದು ಮಾಡಿಬಿಟ್ಟೆ. ಅದು ಮಾಡಿದ್ಕೂ ಜನ ಬರ್ನ್ ಆಗಿಬಿಟ್ಟು, ಸ್ವಲ್ಪ ಜನ ಮಾತ್ರ, ಎಲ್ಲರಿಗೂ ಹೇಳ್ತಾ ಇಲ್ಲ, ಬರ್ನ್ ಆಗಿಬಿಟ್ಟು ಓ ಅದನ್ನು ಮಾಡಿಬಿಟ್ಟು ಎಂಥ ಲೋಫರು ಅನ್ನೋ ಥರ ಎಲ್ಲ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ರು. ಅವ್ರಿಗೆಲ್ಲ 80 ಜನಕ್ಕೆ ಕೇಸ್ ಹಾಕಿ ಅದರಲ್ಲಿ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು. ಅವ್ರ ಮೇಲೆ ಕೇಸ್ ಹಾಕಿ ಈಗ 8 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರ ಮೊಬೈಲು ಸೀಸ್ ಆಗಿದೆ. ಅದರಲ್ಲಿ ಏನು ಕೆಲಸ ಇಲ್ವಾ ಸರ್? ಈ ಥರ ಸ್ಲಮ್ ಅನ್ನೋದು ಇಂಥ ನನ್ನ ಮಕ್ಕಳಿಗೆ ಸ್ಲಮ್ ಅನ್ನೋದು ಅವ್ರಿಗೆ ಹೇಳಿದ್ರು ಬುದ್ಧಿ ಇರಲ್ವಲ್ಲ, ಅಂಥವ್ರಿಗೆ ನಾನು ಬೈಯೋದು. ಹಾಂ ಸರ್ ಹಂಗಲ್ಲ ಸರ್, ಅಂಥವ್ರಿಗೆ ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ ಸರ್. ನಾನು ಹೇಳ್ತಾ ಇರೋದು ಅರ್ಥನೇ ನಿಮ್ಗೆ ಆಗಲ್ಲ. ಬಿಡಿ 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 ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸತೀಶ್ ಗಡಬಂಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, ಟಿ.ವಿ9 ಬೆಂಗಳೂರು.